ಸ್ಟಾರ್ಟ್ ಅದು ಮುಖ್ಯ ಪ್ರಾರಂಭ ಮುಗಿಸ್ಬಿಡ್ತೀನಿ ಈಗ. ಯಾವಾಗ ಅಂತ ನಿನಗೆ ನಾವು ಕೇಳಿದ್ವು, ನಿನಗೆ ನೀನು ಮಾತಾಡುವಾಗ ಕೇಳಿದ್ವ ಎಷ್ಟೊತ್ತಿಗೆ ಮುಗಿಸ್ತೀಯಪ್ಪ ಅಂತ. ನಾನೇನು ಅಬ್ಜೆಕ್ಷನ್ ಮಾಡಲ್ಲ, ಸಮಯ ನಿಗದಿ ಅಷ್ಟೇ. ಈಗ ಮುಂದೊಂದು ನಿಮ್ದೇ ಉತ್ತರ ಇದೆಯಲ್ಲ, ಅದು ಉತ್ತರ ಕೇಳಕ್ಕೆ ಇಷ್ಟ ಇಲ್ಲ. ನಾನು ನಿಮ್ಮ ಒಳ್ಳೇದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಇನ್ನು ಅಲ್ಲಿ ಬೇರೆ ಉತ್ತರ ಕೊಡ್ಬೇಕಲ್ಲ, ಶಕ್ತಿ ಬೇಕಲ್ಲ ನಿಮ್ಗೆ. ನೀವ್ ಹೇಳಿದ್ರಿ ನಾನು ರಾಜಕೀಯವಾಗಿ ಶಕ್ತಿಶಾಲಿ, ಬಾಡಿ ಸ್ವಲ್ಪ ವೀಕ್ ಅಂದ್ರೆ ಮಾಡ್ತಾ ಇದ್ದೀನಿ. ಈಗ ತಾನೇ ಹಾಲು ಕುಡಿದ್ರೆ ಶಕ್ತಿ ಬರುತ್ತೆ. ಈಗ ಮಾನ್ಯ ಅಧ್ಯಕ್ಷರೇ, ನಾನು ಉತ್ತರ ಕರ್ನಾಟಕದ ಬಗ್ಗೆ ಮಾತಾಡಿದ್ದೀನಿ, ಕನ್ಕ್ಲೂಡ್ ಮಾಡೇ ಬಿಡ್ತೀನಿ ಅತ್ತಿಗೆ. ಸರ್ ಕಾರಂಜ ಅಧ್ಯಕ್ಷರೇ, ಕ್ಲಾರಿಫಿಕೇಶನ್ ಕೇಳಿ. ಇಟ್ ಈಸ್ ಪ್ರಜಾಪ್ರಭುತ್ವದ ವ್ಯವಸ್ಥೆನಲ್ಲಿ ನಾವು ಹೇಳೋದು, ಸರ್ಕಾರ ಹೇಳೋದು, ನೀವು ಕ್ಲಾರಿಫಿಕೇಶನ್ ಕೇಳೋದು, ಮತ್ತೆ ಉತ್ತರ ಹೇಳೋದು, ಅವು ಇದ್ದೇ ಇರ್ತದೆ. ಮಾನ್ಯ ಅಧ್ಯಕ್ಷರೇ, ಮಾನ್ಯ ಅಧ್ಯಕ್ಷರೇ, ಕಾರಂಜ ಮುಖ್ಯಮಂತ್ರಿಗಳು ಅದೊಂದು ಪ್ರಸ್ತಾಪ ಮಾಡಿಲ್ಲ ಅಂತ ವಿನಂತಿ ಮಾಡ್ಕೋತೀನಿ ಸರ್. ಕಳೆದ 5 ವರ್ಷಗಳಲ್ಲಿ ಕೇಂದ್ರದಿಂದ 1.5 ಲಕ್ಷ ಕೋಟಿ ನಷ್ಟ ಆಗಿದೆ ರಾಜ್ಯಕ್ಕೆ. 1.5 ಲಕ್ಷ ಕೋಟಿ ಡೆವಲ್ಯೂಷನ್ನು ಮತ್ತು ಗ್ರ್ಯಾಂಟ್ಸು, ಸೆಂಟ್ರಲ್ ಅಸಿಸ್ಟೆನ್ಸು, ಇವೆಲ್ಲ ವಿಶೇಷವಾಗಿ ಕೊಡಬೇಕಾಗಿದ್ದದು. ಆಮೇಲೆ ಮಾನ್ಯ ಅಧ್ಯಕ್ಷರೇ, ನಾವೇನು ತೆರಿಗೆ ಕೊಡ್ತಾ ಇದ್ದೀವಿ, ಎಷ್ಟು ಕೊಡ್ತಾ ಇದ್ದೀವಿ ಅಂದರೆ 4.5 ಲಕ್ಷ ಕೋಟಿ ಒಂದು ವರ್ಷಕ್ಕೆ. 4.5 ಲಕ್ಷ ಕೋಟಿ ನಮಗೆ ಕೊಡ್ತಾ ಇದ್ದೀವಿ. ನಾವು 1 ರೂಪಾಯಿ ಕೊಟ್ಟರೆ ವಾಪಸ್ ಬರೋದು ನಮಗೆ ರಾಜ್ಯಕ್ಕೆ 14-15 ಪೈಸೆ. 14-15 ಪೈಸೆ. 1 ರೂಪಾಯಿನಲ್ಲಿ 14-15 ಪೈಸೆ, 85-86 ಪೈಸೆ ಅವರೇ ಇಟ್ಕೋತಾರೆ. 14-15%. See, this is what going on. ಅದರಿಂದ ಮಾನ್ಯ ಅಧ್ಯಕ್ಷರೇ, ನಾವು ಉತ್ತರ ಕರ್ನಾಟಕಕ್ಕೆ ಯಾವುದೇ ರೀತಿಯಲ್ಲಿ ತಾರತಮ್ಯ ಮಾಡಲ್ಲ. ನಮಗೆ ಉತ್ತರದ ಜಿಲ್ಲೆಗಳು ಒಂದೇನೆ, ದಕ್ಷಿಣ ಜಿಲ್ಲೆಗಳು ಕೂಡ ಒಂದೇನೆ. ಈ ಭಾಗದಲ್ಲೂ ಕೂಡ ಇಲ್ಲಿ ಕಡಿಮೆ ಇರ್ಬೋದು, ಹಿಂದುಳಿದಿರ್ತಕ್ಕಂಥ ತಾಲೂಕುಗಳು, ಹಿಂದುಳಿದಿರ್ತಕ್ಕಂಥ ಜಿಲ್ಲೆಗಳು ಉತ್ತರ ಕರ್ನಾಟಕದ ಕಡೆ ಜಾಸ್ತಿ ಇದ್ದಾವೆ. ಅದರಿಂದ ಇವನ್ನ ಸರಿಪಡಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ. ಅದಕ್ಕೋಸ್ಕರನೇ ಪ್ರೊಫೆಸರ್ ಗೋವಿಂದ ರಾವ್ ಅವರ ಸಮಿತಿಯನ್ನು ಮಾಡಿರ್ತಕ್ಕಂಥದ್ದು. ನಿಮಗೆ ಒಂದು ಉದಾಹರಣೆ ಹೇಳ್ಬಿಡ್ತೀನಿ. ನಾವು ಮನೆಗಳು, ಇವರು ಎಷ್ಟು ಮನೆಗಳು ಕಟ್ಟಿಸಿದ್ದಾರೆ ಇವರು ಅಧಿಕಾರದಲ್ಲಿ, ನಾವೆಷ್ಟು ಮನೆಗಳು ಕಟ್ಟಿಸಿದ್ದೀವಿ ಅಂತ. 2013-18ರಲ್ಲಿ 13-18ರವರೆಗೆ ನಾವು ಒಂದು ವರ್ಷಕ್ಕೆ 3 ಲಕ್ಷ ಮನೆ ಕಟ್ಟಿಸ್ತೀವಿ ಅಂತ ಹೇಳಿದ್ದು. 5 ವರ್ಷ ನಾವು ಅಧಿಕಾರದಲ್ಲಿದ್ದು 13-18ರವರೆಗೆ. ಆಗ ಕಟ್ಟಿಸಿರ್ತಕ್ಕಂಥ ಮನೆಗಳು 14,54,663. 14,54,663 5 ವರ್ಷದಲ್ಲಿ ಹತ್ರ 5 ಲಕ್ಷ ಕಟ್ಟಿಸಿದ್ದೀವಿ ಪ್ರತಿ ತಿಂಗಳು, ಪ್ರತಿ ವರ್ಷನೂ. ಆದರೆ 18-19ರಲ್ಲಿ 3,74,000 ಮನೆ ಕಟ್ಟಿಸಿದ್ದಾರೆ. 3,74,000. 19-23ರವರೆಗೆ 4 ವರ್ಷದಲ್ಲಿ ಕಟ್ಟಿಸಿರ್ತಕ್ಕಂಥ ಮನೆಗಳು 5,75,059. 5 ಲಕ್ಷದ 4 ವರ್ಷ ಅಧಿಕಾರದಲ್ಲಿ ಇದ್ದಾಗ, ಈಗ 2.5 ವರ್ಷದಲ್ಲಿ, ಅದು ಹೇಳ್ತೀನಿ, ಈಗ 2.5 ವರ್ಷದಲ್ಲಿ 25-26ರವರೆಗೆ, 23-24ರಿಂದ 25-26ರವರೆಗೆ 4,09,643. ನಾವು ಕೇಳ್ರಿ ಇಲ್ಲಿ ಒಂದು ಮನೆ ದಾಖಲೆ
ಮಾತು ಕಂಪ್ಲೀಟ್ ಆಗಿ ಮತ್ತೆ ಕ್ಲಾರಿಫಿಕೇಶನ್ ಕೇಳಿ. ಬೆಂಗಳೂರಲ್ಲಿ 1 ಲಕ್ಷ ಮನೆ ಕಟ್ಟಿಸ್ತೀವಿ ಅಂತ ಹೇಳಿದ್ದು, ಅದ್ರ ಕಟ್ಟದೆ ಬಿಟ್ಟವ್ರು ಯಾರು? ನೀವು ಕೊಡ್ಲಿಲ್ಲ, ಕಟ್ಟಲಿಲ್ಲ. ನೀವು ಅಧಿಕಾರದಲ್ಲಿ ಇದ್ರಲ್ಲ ಅಲ್ಲ ಸರ್, ಆಗ 4 ವರ್ಷ ಇದ್ರಲ್ಲ. ನೀವು 2018 ಬಿಟ್ಟು ಹೋಗ್ಬೇಕಾದ್ರೆ 5,75,000. ನಾವು 5 ವರ್ಷದಲ್ಲಿ ಕಟ್ಟಿರೋದು 14,54,666. ನಾವು ಕಟ್ತೀವಿ. ಹಳೇದ್ ಬಿಡಿ ಸರ್, ನಮ್ದು ಕೇಳಿ ಇಲ್ಲಿ, ಅದು ಕೇಳಿ ಇಲ್ಲಿ. ಇವರು ಇದೆಯಲ್ಲ, ಫಲಾನುಭವಿಯಿಂದ ದುಡ್ಡು ತಗೋದು, ಅದು ಮಾಡಲಿಲ್ಲ. ನೀವು 4 ವರ್ಷ 1 ಲಕ್ಷ ಮನೆ ಕಟ್ಟಿರ್ಬೇಕು ಅಂತ ಹೇಳಿದ್ದು ಬೆಂಗಳೂರು ನಗರದಲ್ಲಿ, ಕೊಳಗೇರಿಯವರಿಗೆ ಕಟ್ಟಲಿಲ್ಲ. ಅದನ್ನು ನಾವು ಕಟ್ಟಿದ್ದೀವಿ. ಈಗ 4,09,643 ಮನೆಗಳು ಕಟ್ಟಿದ್ದೀವಿ. ಉತ್ತರ ಕರ್ನಾಟಕದಲ್ಲಿ 2,09,836 ಮನೆಗಳು ಕಟ್ಟಿದ್ದೀವಿ. ಸುಮಾರು 51% ಮನೆ ಕಟ್ಟಿದ್ದೀವಿ. ನಮ್ಮ ಕ್ಷೇತ್ರಗಳಲ್ಲಿ ಆ ಕಡೆ ಒಂದು ಮನಿನೂ ಆಗಿಲ್ಲ. ಅಲ್ಲಿ ಕೂತ್ಕೊಂಡು ಕ್ಲಾರಿಫಿಕೇಶನ್ ಕೇಳಿ. ಒಂದು ಮನಿನೂ ಇಲ್ಲ, ಸುಳ್ಳು. ಆಯ್ತು, ಕ್ಲಾರಿಫಿಕೇಶನ್ ಕೇಳಿ. ಮತ್ತೆ ಅಧ್ಯಕ್ಷ, ಮುಖ್ಯಮಂತ್ರಿ ಇವರೆಲ್ಲ ಮಾನ್ಯ ಅಧ್ಯಕ್ಷರೇ, ಜನತೆಗೆ ತಪ್ಪು ಸಂದೇಶ ಕೊಡೋರಿಗೆ ಒಂದು ಮನಿನೂ ಆಗಿಲ್ಲ. ಮನಿ ಕೂಡ 2.5 ಹೇಳ್ಬಹುದು. ಸಿದ್ದು ಸರ್, ನೀವೀಗ ಸೀನಿಯರ್ ಮೆಂಬರ್ ಆಗಿ, ಅವರೆಲ್ಲ ಫಸ್ಟ್ ಟೈಮ್ ಆಗಿದ್ದಾರೆ, ಅವ್ರಿಗೆ ಗೊತ್ತಿಲ್ಲ. ನಿಮ್ಗೆ ಅದು ಗೊತ್ತಿದೆ. ಏನ್ ಅವ್ರು ಉತ್ತರ ಕೊಟ್ಟು ಆಯ್ತು, ಅದು ನೀವದನ್ನ ನೋಟ್ ಮಾಡಿ ಮತ್ತೆ ಕ್ಲಾರಿಫಿಕೇಶನ್ ಕೇಳಿ. ಕ್ಲಾರಿಫಿಕೇಶನ್ ಕೇಳಿ. ಅವರು ಉತ್ತರ ತರುವಾಗ ನೋಟ್ ಮಾಡಿ ಮತ್ತೆ ಕ್ಲಾರಿಫಿಕೇಶನ್ ಕೇಳಿ. ಬೆಂಗಳೂರಲ್ಲಿ ಸುಮಾರು 6 ಲಕ್ಷ ರೂಪಾಯಿ ಕಟ್ಟಬೇಕು ಅಂತ ಮನೆಗೆ ಯಾರು ಕ್ಲಾರಿಫಿಕೇಶನ್ ಕೇಳಲಿಕ್ಕೆ ಬರೋರು ಮುಂದೆನೇ ಇಲ್ಲ ಸರ್. ಅದು ಸರ್ಕಾರನೇ ಅದಕ್ಕೆ ಏನಾದರೂ ಒಂದು ದಾರಿ ತೋರಿಸ್ಬೇಕು. ಯಾಕಂದ್ರೆ 6 ಲಕ್ಷ ಮೊದಲಿತ್ತು, ಈಗ 8 ಲಕ್ಷ ಕಟ್ಟಬೇಕು ಅಂತ ಇದ್ದಾರೆ. ಯಾರು ಕಟ್ಟಕ್ಕೆ ಮುಂದೆ ಬರ್ತಾರೆ ಸರ್ 8 ಲಕ್ಷ ರೂಪಾಯಿ? ಓಕೆ, ಅದಕ್ಕೆ ಮನೆಗಳು ಯಾರಿಗೂ ಕಟ್ಟಕ್ಕೂ ಆಗ್ತಾ ಇಲ್ಲ, ಕೊಡಕ್ಕೂ ಆಗ್ತಾ ಇಲ್ಲ. ಬೆಂಗಳೂರಲ್ಲಿ ಮಾತ್ರ ಕಟ್ಟೋದು. ನಾವು ಪ್ರೊಫೆಸರ್ ಗೋವಿಂದರಾವ್ ಸಮಿತಿಯನ್ನ ರಚನೆ ಮಾಡಿದ್ದೀವಿ. SM ಕೃಷ್ಣ ಅವ್ರ ಕಾಲದಲ್ಲಿ ನಂಜುಂಡಪ್ಪನವರು ಸಮಿತಿಯನ್ನು ರಚನೆ ಮಾಡಿದರು. ಈಗ ನಾವು ಬಂದ ಮೇಲೆ ಪ್ರೊಫೆಸರ್ ಗೋವಿಂದರಾವ್ ಅವರ ಸಮಿತಿಯನ್ನು ರಚನೆ ಮಾಡಿದ್ದೀವಿ. ಅವರು ಜನವರಿನಲ್ಲಿ ರಿಪೋರ್ಟ್ ಕೊಡ್ತಾರೆ. ರಿಪೋರ್ಟ್ ಕೊಟ್ಟ ಮೇಲೆ ಯಾವ ಜಿಲ್ಲೆ ಯಾವ ತಾಲೂಕು ಹಿಂದುಳಿದಿದೆ, ಈಗ ಮುಂದುವರೆದ ಜಿಲ್ಲೆಗಳ ಮಟ್ಟಕ್ಕೆ ಬಂದಿಲ್ಲ, ಆ ಜಿಲ್ಲೆಗಳಿಗೆ ಹೆಚ್ಚು ಒತ್ತು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಹೆಚ್ಚು ಒತ್ತು ಕೊಟ್ಟು ಅವುಗಳನ್ನು ಶಕ್ತಿ ತುಂಬತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಅದಕ್ಕೆ ನೀರಾವರಿ ಇರ್ಬೋದು, ರಸ್ತೆಗಳಿರ್ಬೋದು, ಬ್ರಿಡ್ಜ್ಗಳಿರ್ಬೋದು, ಮನೆಗಳು ಕಟ್ತಕ್ಕಂಥದ್ದು ಇರ್ಬೋದು, ಅಥವಾ ಮಾನವ ಅಭಿವೃದ್ಧಿ ಮಾಡ್ತಕ್ಕಂಥ ಯಾವುದೇ ಕೆಲಸ ಇರ್ಬೋದು, ಆರೋಗ್ಯ ಇರ್ಬೋದು, ಶಿಕ್ಷಣ ಇರ್ಬೋದು, ಇವು ಕೆಲಸಗಳನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಅದರಿಂದ ಉತ್ತರ ಕರ್ನಾಟಕನ ನಾವು ನೆಗ್ಲೆಕ್ಟ್ ಮಾಡಿದ್ದೀವಿ ಅಂತಕ್ಕಂಥದ್ದು, ನಮ್ಮ ಕಾಲದಲ್ಲಿ ನೆಗ್ಲೆಕ್ಟ್ ಮಾಡಿದ್ದೀವಿ ಅಂತಕ್ಕಂಥದ್ದು ಸತ್ಯಕ್ಕೆ ದೂರವಾದಂಥ ವಿಚಾರ. ನಾವು ಉತ್ತರ ಕರ್ನಾಟಕನೂ ನಮ್ಗೆ ಒಂದೇನೆ, ದಕ್ಷಿಣ ಕರ್ನಾಟಕನೂ ಒಂದೇನೆ. ಒಟ್ಟಾರೆಯಾಗಿ ನಮ್ಮ ಉದ್ದೇಶ ಎಲ್ಲ ಜನರು ಕೂಡ, ಕರ್ನಾಟಕದಲ್ಲಿ ಇರ್ತಕ್ಕಂಥ ಎಲ್ಲ ಜನರು ಕೂಡ ಅವರ ತಲಾ ಆದಾಯ ಸಮನಾಗಿ ಹೆಚ್ಚು ಕಡಿಮೆ, ಸ್ವಲ್ಪ ಹೆಚ್ಚು ಕಡಿಮೆ ಇರಬೇಕು. ಭಾಳ ಈಗ 7 ಲಕ್ಷ ಚಿಲ್ಲರೆ ಇದೆ ಬೆಂಗಳೂರು ನಗರದಲ್ಲಿ, ಇಲ್ಲಿ 1 ಲಕ್ಷಕ್ಕಿಂತ ಕಡಿಮೆ ಇದೆ. ಆ ಥರ ಇರಬಾರ್ದು ಅನ್ನೋದು ನಮ್ಮ ಉದ್ದೇಶ. ಸಾಧ್ಯವಾದ ಮಟ್ಟಿಗೆ 1 ಲಕ್ಷದ ಒಳಗಡೆ ಇರಲಿಕ್ಕೆ ನಾವು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ, ಈ ಉತ್ತರ ಕರ್ನಾಟಕ ಅಭಿವೃದ್ಧಿ ಮಾಡಲಿಕ್ಕೆ ಏನೇನು ಮಾಡಬೇಕು ಎಲ್ಲನೂ ಕೂಡ ಪ್ರೊಫೆಸರ್ ಗೋವಿಂದರಾವ್ ವರದಿ ಬಂದ ಮೇಲೆ ಅದನ್ನು ಸರಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ. ನಾವು ಇಲ್ಲಿವರೆಗೂ ಮಾಡಿದ್ದೇವೆ, ಇನ್ನು ಮುಂದೇನೂ ಕೂಡ ಮಾಡ್ತೇವೆ, ಇನ್ನೂ ಹೆಚ್ಚು ಮಾಡ್ತೀವಿ.
ಇದನ್ನು ಹೇಳಿ ನಾವು ಉತ್ತರ ಕರ್ನಾಟಕದ ಬಗ್ಗೆ ತಾವು ಸಮಯ ಕೊಟ್ಟಿದ್ದೀರಿ, ಎಲ್ರಿಗೂ ಕೂಡ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದೀರಿ. ನಿಮಗೆ ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ತುಂಬಾ ದಪ್ಪ ಇದ್ದೀರಾ, ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಇಂದ ಸಣ್ಣ ಆಗ್ಬೇಕಾ? ಎಷ್ಟೋ ಜನ ಹೇಳ್ತಾ ಇದ್ರಿ, ಸರ್ ನಾನು ಜಿಮ್ಗೆ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್, ವರ್ಕೌಟ್ ಮಾಡ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ. 100% ಯಾವ ಜಿಮ್ಗೂ ಹೋಗ್ದಂಗೆ ವರ್ಕೌಟು ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು. ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಟೈಮ್ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಯಾಕೆಂದ್ರೆ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ. ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ.